ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಸೆಟ್ಟಿಂಗ್ ಆನ್ ಮಾಡಿದ್ರೆ ಸಾಕು, ನೀವು ಇನ್ಸ್ಟಾದಲ್ಲಿ ಲೈಕ್ ಮಾಡಿರುವಂಥ ರೀಲ್ಸ್ ಇರ್ಬೋದು ಅಥವಾ ಕಾಮೆಂಟ್ ಮಾಡಿರುವಂಥ ರೀಲ್ಸು ನಿಮ್ಮ ಫ್ರೆಂಡ್ಸ್ ಟ್ಯಾಬಲ್ಲಿ ತೋರಿಸಲ್ಲ. ಕೇವಲ ಇಲ್ಲಿ ಒಂದು ಸೆಟ್ಟಿಂಗನ್ನು ನೀವು ಆನ್ ಮಾಡಿಕೊಂಡ್ರೆ ಸಾಕು, ನೀವು ಯಾವುದೇ ರೀಲ್ಗೆ ಲೈಕ್ ಅಥವಾ ಕಾಮೆಂಟ್ ಮಾಡಿರ್ಬೋದು, ಆ ಒಂದು ರೀಲು ನಿಮ್ಮ ಫ್ರೆಂಡ್ ಟ್ಯಾಬಲ್ಲಿ ತೋರಿಸಲ್ಲ. ಅಂದರೆ ನೀವು ಕಾಮೆಂಟ್ ಮಾಡಿದ್ದೀರಾ, ಲೈಕ್ ಮಾಡಿರ ಅಂತ ಅವರಿಗೆ ತೋರಿಸಲ್ಲ. ಜಸ್ಟ್ ಇಲ್ಲಿ ಒಂದು ಸೆಟ್ಟಿಂಗನ್ನು ನೀವು ಆನ್ ಮಾಡ್ಕೋಬೇಕು. ಸೊ ಯಾವುದು ಈ ಒಂದು ಸೆಟ್ಟಿಂಗು, ಯಾವ ರೀತಿ ಆನ್ ಮಾಡೋದಂತ ಇವತ್ತು ನಾನು ನಿಮಗೆ ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಅಪ್ಲಿಕೇಶನ್ ಓಪನ್ ಆದಮೇಲೆ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಮೇಲ್ಗಡೆ 3 ಲೈನ್ಸ್ ಇರುತ್ತೆ, ಈ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬನ್ನಿ. ಇಲ್ಲಿ ಹೂ ಕ್ಯಾನ್ ಸಿ ಯುವರ್ ಕಂಟೆಂಟ್ ಅಂತ ಇರುತ್ತೆ. ಇಲ್ಲಿ ಲಾಸ್ಟ್ ಆಪ್ಷನ್ ಆಕ್ಟಿವಿಟಿ ಇನ್ ಫ್ರೆಂಡ್ಸ್ ಟ್ಯಾಬ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಆಕ್ಟಿವಿಟಿ ಇನ್ ಫ್ರೆಂಡ್ಸ್ ಟ್ಯಾಬ್ ಅಂತ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇರಬಹುದು, ಹೂ ಕ್ಯಾನ್ ಸಿ ಯುವರ್ ಲೈಕ್ಸ್ ಅಂಡ್ ಕಾಮೆಂಟ್ಸ್ ಆನ್ ರೀಲ್ಸ್ ಇನ್ ದಿ ಫ್ರೆಂಡ್ಸ್ ಟ್ಯಾಬ್ ಅಂತ. ಇಲ್ಲಿ 2 ಆಪ್ಷನ್ ಇದೆ, ಫಾಲೋವರ್ಸ್ ಯು ಫಾಲೋ ಬ್ಯಾಕ್, ಹಾಗೇನೆ ನೋ ಒನ್ ಅಂತ. ಇಲ್ಲಿ ಮೊದಲನೇ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ನಿಮ್ಮನ್ನ ಯಾರು ಫಾಲೋ ಮಾಡಿರ್ತಾರಲ್ಲ ಅವ್ರನ್ನ ನೀವು ವಾಪಸ್ ಫಾಲೋ ಬ್ಯಾಕ್ ಮಾಡಿದರೆ ನೀವು ಲೈಕ್ ಅಥವಾ ಕಾಮೆಂಟ್ ಮಾಡಿದಾಗ ಅವರಿಗೆ ತೋರಿಸುತ್ತೆ. ಆ ಒಂದು ರೀಲ್ ಅವರ ಟ್ಯಾಬಲ್ಲಿ ಅಂದರೆ ರೀಲ್ಸ್ ಟ್ಯಾಬಲ್ಲಿ ತೋರಿಸುತ್ತೆ. ಮೊದಲನೇ ಒಂದು ಆಪ್ಷನ್ನು, ನೀವು ಯಾರನ್ನು ಫಾಲೋ ಬ್ಯಾಕ್ ಮಾಡಿರ್ತೀರೋ ಅವರಿಗೆ ನೀವು ಲೈಕ್ ಆಗಿ ಕಾಮೆಂಟ್ ಮಾಡಿರೋಂಥ ರೀಲ್ಸ್ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋ ಒನ್ ಅಂತ ಸೆಲೆಕ್ಟ್ ಮಾಡಿದರೆ ಯಾರಿಗೂ ಕೂಡ ತೋರಿಸಲ್ಲ. ಅಂದರೆ ನೀವು ಯಾವುದೇ ರೀಲ್ಗೆ ಲೈಕ್ ಅಥವಾ ಕಾಮೆಂಟನ್ನು ಮಾಡಿದರೆ ಆ ಒಂದು ರೀಲು ನಿಮ್ಮ ಫ್ರೆಂಡ್ಸ್ ಟ್ಯಾಬಲ್ಲಿ ತೋರಿಸಲ್ಲ. ನೀವು ಅವ್ರು ಲೈಕ್ ಮಾಡಿದ್ರೆ ಕಾಮೆಂಟ್ ಮಾಡಿದ್ರು ಅಂತೇಳಿ ಡೈರೆಕ್ಟಾಗಿ ತೋರಿಸಲ್ಲ. ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನೀವು ಯಾರನ್ನ ಫಾಲೋ ಬ್ಯಾಕ್ ಮಾಡಿದ್ರು ಅವರಿಗೆ ತೋರಿಸುತ್ತೆ. ಎರಡನೇ ಆಪ್ಷನ್ ನೋ ಒನ್ ಸೆಲೆಕ್ಟ್ ಮಾಡಿದರೆ ಯಾರಿಗೂ ಇಲ್ಲಿ ತೋರಿಸಲ್ಲ. ಸೊ ಇಲ್ಲಿ ನಾನೀಗ ನೋ ಒನ್ ಅದು ಸೆಲೆಕ್ಟ್ ಮಾಡ್ಕೋತೇನೆ. ಸ್ನೇಹಿತರೆ, ಈ ಒಂದು ಸಿಂಪ್ಲಿ ಸೆಟ್ಟಿಂಗನ್ನು ನೀವು ಆನ್ ಮಾಡಿಕೊಂಡ್ರೆ ಸಾಕು, ನೀವು ಇನ್ಮೇಲೆ ಯಾವುದೇ ರೀಲ್ಸ್ಗೆ ಕಾಮೆಂಟ್ ಆಗಿ ಲೈಕ್ ಮಾಡಿರ್ಬೋದು, ಅದು ನಿಮ್ಮ ಫ್ರೆಂಡ್ಸ್ ಟ್ಯಾಬಲ್ಲಿ ತೋರಿಸಲ್ಲ, ಅವರ ಒಂದು ಆಕ್ಟಿವಿಟಿ ಟ್ಯಾಬಲ್ಲಿ ತೋರಿಸಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಇನ್ಸ್ಟಾ ಪೇಜ್ ಕೂಡ ತಪ್ಪದೆ ಫಾಲೋ ಮಾಡಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.